ಮಾದಕ ದ್ರವ್ಯ ಮುಕ್ತ ಸಮಾಜದ ನಿರ್ಮಾಣಕ್ಕಾಗಿ ಜನಜಾಗೃತಿ ಆಂದೋಲನ. ಮಾನ್ಯ ಶ್ರೀ ಪ್ರಣಯ ಪಾಟೀಲ್ ರವರ ನೇತೃತ್ವದಲ್ಲಿ ರಾಯಬಾಗ್ ಪಟ್ಟಣದಲ್ಲಿರುವ ದಲಿತ ಸಂಘರ್ಷ ಸಮಿತಿ, ಕನ್ನಡ ರಕ್ಷಣಾ ವೇದಿಕೆ, ಭೀಮ್ ಆರ್ಮಿ, ಕನ್ನಡಾಂಬೆ ರಕ್ಷಣಾ ವೇದಿಕೆ, ಕರ್ನಾಟಕ ರಾಜ್ಯ ರೈತ ಸಂಘ, ವಕೀಲರ ಬಾರ್ ಅಸೋಸಿಯೇಷನ್ ಸಂಘ, ಕರವೇ ರಕ್ಷಣಾ ವೇದಿಕೆ, ದಲಿತ ಸಂಘರ್ಷ ಸಮಿತಿ ಭೀಮವಾದ, ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗ, ಆಟೋ ಡ್ರೈವರ್ಗಳ ಸಂಘ, ಸುಮಾರು 28 ರಿಂದ 30 ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಮಾದಕ ದ್ರವ್ಯ ಮುಕ್ತ ಸಮಾಜದ ನಿರ್ಮಾಣಕ್ಕಾಗಿ ಜನಜಾಗೃತಿ ಆಂದೋಲನ ಜರುಗಿತು. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲೆ ಹಾಕಿ ಪೂಜೆ ನೆರವೇರಿಸುವುದರೊಂದಿಗೆ ವೃತ್ತದಿಂದ ಅಬಾಜಿ ಸರ್ಕಲ್ವರೆಗೆ ಧಿಕ್ಕಾರ ಮಾದಕ ದ್ರವ್ಯಗಳಿಗೆ ಧಿಕ್ಕಾರ ಘೋಷಣೆಗಳನ್ನು ಕೂಗುತ್ತಾ ಸಾಗಿ ಅಭಾಜಿ ಪ್ರತಿಮೆಗೆ ಮಾಲೆಯನ್ನು ಹಾಕುವುದರ ಮುಖಾಂತರ ಸರ್ಕಲ್ ಬಳಿ ಮಾನವ ಸರಪಳಿಯನ್ನು ನಿರ್ಮಿಸಿ ಮಾದಕ ದ್ರವ್ಯ ವಸ್ತುಗಳಿಗೆ ಧಿಕ್ಕಾರ ಎಂದು ಕೂಗುತ್ತಾ ಜನಜಾಗೃತಿಗೊಳಿಸಿದರು. ಈ ಸಂದರ್ಭದಲ್ಲಿ ಮಾನ್ಯ ಶ್ರೀ ಪ್ರಣಯ ಪಾಟೀಲ್ ಮತ್ತು ಪರಮಪೂಜ್ಯ ಶ್ರೀ ಶಶಿಕಾಂತ್ ಗುರೂಜಿ ಹಾಗೂ ಆರಕ್ಷಕ ಠಾಣೆಯ ಎಂಎಂ ದಫೀನ್ ಸಿಪಿಐ ಸಾಹೇಬರು ಮಾತನಾಡಿ, ರಾಯಬಾಗ ಪಟ್ಟಣ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಇಂದಿನ ಯುವ ಪೀಳಿಗೆ ಗಾಂಜಾ, ಅಫಿಮುಗಳು, ಬ್ರೌನ್ ಶುಗರ್, ಕೊಕೆನ್ ಮತ್ತು ಚರಸ್ನಂತಹ ಡ್ರಗ್ಸ್ಗಳನ್ನು ಮಾರಾಟ ಮಾಡುವ ಪಡ್ಲರ್ಗಳ ಜಾಲವು ವ್ಯಾಪಕವಾಗಿ ಹಬ್ಬಿಕೊಂಡು ಇಡೀ ದೇಶವನ್ನು ಹಾಳು ಮಾಡುವ ಸಂಚು ನಡೆಸಿದೆ. ಕಾರಣ ನಮ್ಮ ಮನೆ ಮಕ್ಕಳು ಇಂದು ಈ ಗಾಂಜಾ, ಅಫಿಮುಗಳಂತಹ ಕೆಟ್ಟ ಚಟಗಳಿಂದ ದೂರವಿರಲು ನಾವು ಇಂದು ಜಾಗೃತರಾಗುವುದು ಅತಿ ಅವಶ್ಯಕವಾಗಿರುತ್ತದೆ. ಆದ್ದರಿಂದ ಗಾಂಜಾ ಮತ್ತು ಅಫೀಮು ಸೇವಿಸುವ ವ್ಯಸನಿಗಳಿಂದ ಕುಟುಂಬದಲ್ಲಿ ಕಲಹ, ಹಣಕ್ಕಾಗಿ ಜಗಳ, ಹೆಂಡತಿ ಮಕ್ಕಳು, ಅಣ್ಣ ತಮ್ಮಂದಿರಲ್ಲಿ ತಂದೆ ತಾಯಿಯರೊಂದಿಗೆ ಹೊಡೆದಾಟ, ಶಾಂತಿ ನೆಮ್ಮದಿ ಇಲ್ಲದ ಹೀನಾಯ ಬದುಕು ಬಾಳಬೇಕಾಗಿದೆ. ಇದರಿಂದಾಗಿ ಶ್ರಮದಿಂದ ದುಡಿದು ಗಳಿಸಿದ ಆಸ್ತಿ ಹಣವೆಲ್ಲ ವ್ಯರ್ಥವಾಗಿ ಗಾಂಜಾ ಮಾರಾಟಗಾರರ ಕೈಗೆ ಸೇರುತ್ತಿದೆ. ಹೀಗಾಗಿ ಸಮಾಜ ಕಂಟಕರು ಬಲಾಢ್ಯರಾಗಿ ಸಮಾಜದಲ್ಲಿ ನೈತಿಕತೆ ಕುಸಿದು ಸಮಾಜಘಾತುಕರ ಕೈ ಮೇಲಾಗುತ್ತಿದೆ. ಆದ್ದರಿಂದ ಇದನ್ನೆಲ್ಲ ತಡೆದು ಸಶಕ್ತ ಸಜ್ಜನ ಸಮಾಜ ಕಟ್ಟಲು ಎಲ್ಲರೂ ಕೈಜೋಡಿಸಿ ಹೋರಾಟ ಮಾಡಿ ನಮ್ಮ ಯುವ ಪೀಳಿಗೆಯ ಜೀವನ ಮಟ್ಟದಲ್ಲಿ ಪ್ರಗತಿ ಸಾಧಿಸೋಣ. ಮಾದಕ ದ್ರವ್ಯಗಳ ಚಟಕ್ಕೆ ಬಲಿಯಾದ ವ್ಯಸನಿಗಳಿಂದ ಇಡೀ ಸಮಾಜದಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸುರಕ್ಷತೆಗೆ ಧಕ್ಕೆ ಬರುತ್ತಿದೆ. ಕಾರಣ ಸಮಾಜದಲ್ಲಿ ಶಾಂತಿ, ನೆಮ್ಮದಿಗೆ ಭಂಗ ಬರದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅದಕ್ಕಾಗಿ ತಾವು ಮಾದಕ ದ್ರವ್ಯ ವಸ್ತುಗಳನ್ನು ಬಳಸಬೇಡಿ, ಇತರರು ಬಳಸದಂತೆ ಜಾಗೃತಿ ಮೂಡಿಸಿ. ಅದೇ ರೀತಿ ನಿಮ್ಮ ಸುತ್ತಮುತ್ತಲಿನ ಅನುಮಾನಾಸ್ಪದ ಮಾದಕ ದ್ರವ್ಯ ಮಾರಾಟ ಅಥವಾ ಸಾಗಾಟ ಕಂಡುಬಂದರೆ ಹಾಗೂ ಮಾದಕ ವ್ಯಸನದಲ್ಲಿ ತೊಡಗಿದವರು ಕಂಡುಬಂದ ಕೂಡಲೇ ಪೊಲೀಸ್ ಠಾಣೆಗೆ, ಅಬಕಾರಿ ಇಲಾಖೆಗೆ, ಜಿಲ್ಲಾ ಪೊಲೀಸ್ ಮೇಲಾಧಿಕಾರಿಗಳಿಗೆ ಫೋನ್ ಕರೆಗಳ ಮೂಲಕ ದೂರು ದಾಖಲಿಸಿ ಎಂದು ಜನಜಾಗೃತಿಯನ್ನು ಮೂಡಿಸಿದರು. ಸಮಾಜವಾಗಿ ನಿರ್ಮಾಣ ಆಗ್ಲಿಕ್ಕೆ ಜಾಗೃತಿ ಮಾಡ್ಲಿಕ್ಕೆ ನಾವೆಲ್ಲ ಅಮಾಜಿಗಳು ಹೆಂಗಿದ್ರು ಅಂತ ಕೇಳಿದ್ವಿ ಅಷ್ಟೇ. ಬಹಳ ಹತ್ತಿರದಿಂದ ಅವ್ರು ನೋಡಿಲ್ಲ, ಬಹಳಷ್ಟು ಸುಧಾರಣೆ ಮಾಡ್ಯಾರ. ತಮ್ಮ ಊರಿಗೆ ನೀರಾವರಿ ಮಾಡ್ಕೊಳ್ಳಾದ ಆ ಭಾಗಕ್ಕೆ ನೀರಾವರಿಯನ್ನು ಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕರನ್ನು ಕೇಳುತ್ತಿದ್ರು ಜನ. ರಾಯಬಾಗ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಇತ್ತೀಚೆಗೆ ಒಂದು ತಿಂಗಳಿಂದ ನಾವು ಸಾಕಷ್ಟು ಈ ಡ್ರಗ್ಸ್ ಮುಕ್ತಗೊಳಿಸುವ ಕುರಿತು ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೀವಿ. ಈಗಾಗಲೇ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಶಾಲಾ ಕಾಲೇಜುಗಳ ಒಂದು ಜಾಥಾವನ್ನು ಮಾಡಿದ್ದೀವಿ. ಕಾಲೇಜುಗಳಿಗೆ ಹೋಗಿ ಜಾಗೃತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀವಿ. ಸೊ ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕವನ್ನ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತೇಳಿ ಪಣ ತೊಟ್ಟಿದೆ. ಈಗಾಗಲೇ ನಮ್ಮ ರಾಜ್ಯದ ಗೃಹ ಮಂತ್ರಿಗಳು 2 ಕಾರ್ಯಕ್ರಮಗಳನ್ನ ಈ ಒಂದು ತಿಂಗಳಲ್ಲಿ ಆಯೋಜನೆ ಮಾಡಿಕೊಂಡು ಕರ್ನಾಟಕ ರಾಜ್ಯದಂತ ವಿವಿಧ ಜಿಲ್ಲೆ, ರಾಜ್ಯಾದ್ಯಂತ ಮತ್ತು ತಾಲೂಕು ಮಟ್ಟದಲ್ಲಿ ಈ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಸ್ವಲ್ಪ ದಯಮಾಡಿ 2 ಮಿನಿಟ್ ನೀವೇ ಒಂದೆರಡು ಹೆಜ್ಜೆ ಹಿಂಸರಿ ನನಗೆ ಗೊತ್ತಾಗಿದೆ. ಎಲ್ಲ ಸಂಘಟನೆಯ ನಾವು ಒಂಚೂರು ಹಿಂಸರಿಸಬೇಕು. ಎಲ್ಲ ಸಂಘಟನೆಯ ಪದಾಧಿಕಾರಿಗಳಲ್ಲಿ ಕಳಕಳಿಯಾಗಿ ತಮ್ಮ ಸಂಘಟನೆಯ ಕಾರ್ಯಕರ್ತರ
ಈ ಸಂದರ್ಭದಲ್ಲಿ ಮಾನ್ಯ ಶ್ರೀ ಪ್ರಣಯ ಪಾಟೀಲ್ ಹಾಗೂ ಪರಮಪೂಜ್ಯ ಶ್ರೀ ಶಶಿಕಾಂತ್ ಗುರೂಜಿ, ಸುಮಾರು 30 ಸಂಘಟನೆಗಳ ಪ್ರಮುಖರು, ಸಾವಿರಾರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ರಾಯಭಾಗ ಪಟ್ಟಣದ ಪ್ರಮುಖರು, ಗುರು ಹಿರಿಯರು, ಸಾರ್ವಜನಿಕರು ಸಾಕ್ಷಿಯಾದರು. ವರದಿ ರಮೇಶ್ ಕಾಂಬಳೆ, ನ್ಯೂಸ್ 9 ಕನ್ನಡ ವಾಹಿನಿ, ರಾಯಭಾಗ.